ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗತಕ್ಕಂಥ ಒಬ್ಬ ಪ್ರಭಾವಿ ಮುಖಂಡ ಜೊತೆಗೆ ಉದ್ಯಮಿ ಇಂಥನೇ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಕಾಂಗ್ರೆಸ್ ಯಾವ ದಲಿತ ಪರವಾಗಿದೆ ಅಂತಕ್ಕಂಥ ನಮ್ಮ ಪ್ರಶ್ನೆ. ರಾಜಶೇಖರ್ ಕಣ್ಣಿಗೆ ಕಾಣ್ತಿದೆಯಲ್ಲ, ಅವ್ರು ಬಂಧಿಸಿದ್ದಾರೆ, ಯಾರನ್ನ ವಿಕ್ರಮ್ ಸಿಂಗ್ ಬಂಧಿಸಿರೋ ಕೇಸ್ ಎಲ್ಲ ಆಯ್ತು. ಆದ್ರೆ ರಾಜಶೇಖರ್ ಮಾಡೋದು ಇಡೀ ಪ್ರತಿಯೊಬ್ಬರಿಗೂ ಕಣ್ಣಿಗೆ ಕಾಣುತ್ತಲ್ಲ. ಆ ಕೃಷ್ಣರ ಹತ್ರ ಕುತ್ಕೊಂಡ್ಬಿಟ್ರೆ ಚಂದ್ರಯ್ಯನ ಮೇಲೆ ಇವತ್ತು ಆಗ ಕೊಂಡಾಡ್ತಿದ್ದಾರೆ. ಕೃಷ್ಣರ ಹತ್ರ ಹೋದ್ರೆ ನೀವು ಎಲ್ಲ ಹೋಗಿ ಅಪ್ಪ ಸುತ್ತಮುತ್ತ ಕೇಳಿದ್ರೆ ಯಾರಪ್ಪ ಬಂಡೆ ಹೊಡೆದು ಅಂದ್ರೆ ಈ ಬಂಡೆ ಆದ್ರು ಅಂದ್ರೆ ರಾಜಶೇಖರ್ ಬಿಟ್ಟು ಬೇರೆ ಹೆಸರು ಯಾರು ಮಾಡಲ್ಲ. ಪ್ರತಾಪ್ ಸಿಂಗ್ ತಮ್ಮ ವಿಕ್ರಮ್ ಸಿಂಗ್ ಬಂದ ಕಾನೂನು, ಆದ್ರೆ ಕಾಂಗ್ರೆಸ್ ಮುಟ್ಕೊಂಡ ಇವನ್ಗೆ ರಾಜಶೇಖರ್ ಒಂದು ಕಾನೂನು ಇವ್ರದ್ದು. ಎಲ್ಲರಿಗೂ ಒಂದೇ ಕಾನೂನು ಇರ್ಬೇಕಲ್ಲ. ಇದು ಮಾತ್ರ ಸರ್ಕಾರಿ ಆಸ್ತಿ ನಷ್ಟ ಆಗುತ್ತೆ, ಮರ ಕಡಿದಿರ್ತಾರೆ, ಕಾನೂನು ಉಲ್ಲಂಘನೆ ಆಗುತ್ತೆ. ಗಣಿಗಾರಿಕೆ ಮಾಡೋದು ಉಲ್ಲಂಘನೆ ಆಗಲ್ವಾ? ಈ ರಾಜಶೇಖರನ ವಿರುದ್ಧ ಇದೇ ಬೇಲೂರು ತಾಲೂಕು ಸಭಾಸಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ವಡ್ರಳ್ಳಿ ಮತ್ತು ವಡ್ರಳ್ಳಿ ಕೊಪ್ಪಲು ಅಲ್ಲಿ ಆಳವಾಗಿ ಗಣಿಗಾರಿಕೆ ಮಾಡೋದು, ಕಾನೂನ ನಿಯಮವನ್ನು ಉಲ್ಲಂಘನೆ ಮಾಡಿ ಅಲ್ಲಿ ಬೋರ್ಗಳಲ್ಲಿ ನೀರುಗಳು ಬರ್ತಾ ಇಲ್ಲ, ಗೋಡೆಗಳು ಬಿರುಕು ಬಂದಿದೆ. ನಿಮಗೇನು ಬೇಡ, ಕೊನೆ ತೀರ್ಮಾನಕ್ಕೆ ಸ್ವಾಮಿ 2 ಬೋರ್ಗಳು ನಿಮ್ಮ ಗಣಿಗಾರಿಕೆ ಮಾಡಿ ನೀರು ನಿಂತೋಗಿ, ನಮಗೆ ಕುಡಿಯೋಕೆ ನೀರಿಲ್ಲ, ಒಂದು ಬೋರನ್ನು ಎಲ್ಲರೂ ಒಂದು ನೀರು ಬರೋ ಜಾಗದಲ್ಲಿ ಒಂದು ಬೋರ್ ಕೊಡಿಸ್ಕೊಡಿ ಅಂತ ಹೋಗಿದ್ದಾರೆ ಅವ್ರ ಊರವರು. ಬರೀ ನೀರು ಕೊಡಿಸ್ಕೊಡಿ, ನಮಗೆ ನೀರು ಗೊತ್ತಲ್ಲ ಅಂತ. ನಾನು ಕೊಡಿಸ್ಕೊಡಕ್ಕಲ್ಲ, ಹೇಗಿರ್ತಾರೆ ಕಿತ್ಕೊ ಹೋಗಿ ಅಂತ ಅವ್ರನ್ನ ಗದ್ಲಿಸಿ ಕಳಿಸ್ತಾರೆ. ನೀವು ಮಂತ್ರಿಗಳು ಪಕ್ಕ ಅರೆಸ್ಟ್ ಮಾಡೋ ಅಂತಂದ್ರೆ ನಿಮ್ ಕಾನೂನು ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಇದೆಯಾ? ಕಾನೂನು ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಇದೆಯಾ? ದಲಿತರ ಪರವಾದಂತ ರಕ್ಷಣೆ ಇದೆಯಾ? ಬೇರೆಯದ್ದೇ ಒಲೆ ಮೇಯ್ತೈತೆ ಅಂದ್ರೆ ನಾವು ಯಾರು ರಕ್ಷಣೆ ಕೇಳಕ್ ಹೋಗೋದು? ಉಸ್ತುವಾರಿ ಕ್ಷಮೆ ಕೇಳಬೇಕು, ಅವನ್ನ ಬೇಗ ಅರೆಸ್ಟ್ ಮಾಡಬೇಕು ಕೂಡಲೇ. ಇಲ್ಲ ಅಂತಂದ್ರೆ ಉಸ್ತುವಾರಿ ಮಂತ್ರಿ ಯಾವಾಗಲೇ ಬಂದರೂ ಕೂಡ ಅವ್ರನ್ನ ಗೆರವು ಮಾಡ್ತಕ್ಕಂಥ ಕೆಲಸವನ್ನ, ಕಪ್ಪುಪಟ್ಟ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ಕಂಡಲ್ಲಿ ಗೆರವು ಅಷ್ಟೇ ಅಲ್ಲ, ಬೃಹತ್ ಪ್ರತಿಭಟನೆ ಮಾಡ್ತಕ್ಕಂಥ ದಲಿತ ವಿರೋಧಿ ಆಗಿರ್ತಕ್ಕಂಥ ಪಟ್ಟವನ್ನು ದಲಿತರಾದರೂ ಕೂಡ ಅವರೊಬ್ಬ ದಲಿತ ಮಂತ್ರಿ ಇಷ್ಟೊತ್ತಿಗೆ ಅವ್ರು ತಿಳ್ಕೋಬೇಕಿತ್ತು ಜಿಲ್ಲೆಯಲ್ಲಿ ಏನಾಗುತ್ತೆ. ಹಾಗಾಗಿ ಅವ್ರಿಗೆ ಗೆರವು ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಮೊನ್ನೆ ಆರ್.ಪಿ. ಸತೀಶ್ ಅವರು ಇದೇ ವಿಚಾರಕ್ಕೋಸ್ಕರ ಗ್ರಾನೇಟ್ ರಾಜಶೇಖರ್ ವಿರುದ್ಧ ಗ್ರಾನೇಟ್ ರಾಜಶೇಖರ್ ಅವರು ದಲಿತರ ಜಮೀನು ತಗೊಂಡು ಮೋಸ ಮಾಡಿದ್ದಾರೆ, ದಲಿತ ವಿರೋಧಿ ನೀತಿನ ಅನುಸರಿಸ್ತಿದ್ದಾರೆ, ಅವರ ವಿರುದ್ಧವಾಗಿ ಇಲ್ಲೂ ಸಲದ ಆರೋಪಗಳನ್ನ ಮಾಡಿದ್ರು. ಸಾರಿ, ಆ ದೃಷ್ಟಿಯಿಂದ ಈಗ ಜಮೀನು ತಗೊಂಡಿರೋರು ಇವರೇ ಇಲ್ಲೇ ಕೂತಿದ್ದಾರೆ. ಚಂದ್ರಯ್ಯನವರು ಜಮೀನು ತಗೊಂಡು ನಿಮ್ಮ ಹತ್ರ ಕಾಪಿ ಇದೆ, ಜಮೀನು ತಗೊಂಡಿರೋರು ಇವರು. ರಾಜಶೇಖರ್ ಅವ್ರಿಗೂ ಆ ಜಮೀನು ವಿಚಾರಕ್ಕೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಆ ಜಮೀನು ರಾಜಶೇಖರ್ ಮೇಲೆ ಜಮೀನು ಪಕ್ಕದಲ್ಲಿದೆ ಅಷ್ಟೇ. ಅದು ಬಿಟ್ಟರೆ ಅದು ವ್ಯಾಪಾರ ಮಾಡ್ಕೊಂಡಿರೋದು ಚಂದ್ರಯ್ಯನವರು, ದುಡ್ಡು ಕೊಟ್ಟಿರೋರು ಚಂದ್ರಯ್ಯನವರು. ಚೆಕ್ ಮುಖಾಂತರ ಕೊಟ್ಟಿದ್ದಾರೆ, ಬ್ಯಾಂಕ್ ಥ್ರೂನಲ್ಲಿ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಅವರು ಸುಮ್ಮನೆ ಇದು ರಾಜಕೀಯ ಪಿತೂರಿಯಿಂದ ಅವರು ರಾಜಶೇಖರ್ ಈ ರೀತಿಯೆಲ್ಲ ಆರೋಪ ಮಾಡಿರೋದು ಇದು ಸತ್ಯಕ್ಕೆ ದೂರವಾದ ವಿಚಾರ. ಅದೇ ರೀತಿ ಏನೇ ಮಾಡಬೇಕು ಅಂದ್ರೂ ಅವರು ಒಬ್ಬ ಲೀಡರ್ ಆಗಿ ಅವರು ಪರಿಚಯ ಇದ್ರು. ರಾಜಶೇಖರ್ ಪರಿಚಯ ಇದ್ರು, ಚಂದ್ರಯ್ಯನವರು ಇದ್ರು, ಸಿದ್ದಯ್ಯನವರು ಇದ್ರು. ಸಿದ್ದಯ್ಯನವ್ರಿಗೂ ಚಂದ್ರಯ್ಯನವ್ರಿಗೂ ಬಿಟ್ಟರೆ ವಿಚಾರ ರಾಜಶೇಖರ್ಗಲ್ಲ. ಅವ್ರು ಕರೆದುಬಿಟ್ಟು ಬೇಕಾದ್ರೆ ಅವ್ರು ಲೀಡರ್ ಆದವ್ರು ಮಾತಾಡ್ಬೋದಿತ್ತು, ಏನು ಸಮಸ್ಯೆ ಆಗಿದೆ ಏನು ಇರ್ತ ಅಂತ. ಆದರೆ ಬೇಕಾಗಿ ಬಂದು ಅವ್ರು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ. ಅದ್ರ ಜೊತೆಗೆ ದಲಿತ ವಿರೋಧಿ ನೀತಿನ ರಾಜಶೇಖರ್ ಅವರು ಬೇಲೂರಿನಲ್ಲಿ ಅನುಸರಿಸಿದ್ದಾರೆ ಅಂತ ಅವರು ಸಾಕಷ್ಟು ಮಾಹಿತಿಗಳನ್ನ ಹೇಳಿದ್ದಾರೆ. ಅದು ಸುಳ್ಳು. ಯಾಕೆಂದ್ರೆ ಇವತ್ತು ರಾಜಶೇಖರ್ ಅವರು ಬೇಲೂರಿನಲ್ಲಿ ಎಲ್ಲ ಸಮಾಜಕ್ಕೆ ಅದರಲ್ಲೂ ಹೆಚ್ಚು ದಲಿತ ಸಮಾಜಕ್ಕೆ ಇವತ್ತು ಒಂದು ಸಾವಾಗಲಿ, ಒಂದು ಕಿಡ್ನಿ ಫೇಲ್ಯೂರ್ ಆಗಲಿ, ಒಂದು ಹಾಸ್ಪಿಟ್ಲಿಗೆ ಖರ್ಚಾಗಲಿ, ಮತ್ತೊಂದಾಗಲಿ, ಆಮೇಲೆ ಗಾಂಧಾರ ಬುದ್ಧವರ ಅಂತ ನೀವು ಕೇಳಿರ್ಬೋದು. ಬೇಲೂರಿನಲ್ಲಿ ಸುಮಾರು 5 ಲಕ್ಷ ಹಣನ ಕೊಟ್ಟಿದ್ದಾರೆ ನಮ್ಮವ್ರ ದಲಿತರಿಗೆ. ಅದ್ರ ಜೊತೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯುಗಳು, ಅಂಬೇಡ್ಕರ್ ಭವನಗಳು, ಈ ಎಲ್ಲದಕ್ಕೂ ಸಹ ಒಂದು ಸಾವಾದ್ರೂ ಸಹ ಮೋದಿಯವರು ದಲಿತರಿಗೆ ಸ್ವಂತ ಅಂತ ಕೆಲಸನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿರಂಗೆ ಹಲ್ಮಿಡಿ ಶಾಸನ ಇರೋದು ಗೊತ್ತಿದೆ, ಕನ್ನಡ ಶಾಸನ. ಅಲ್ಲಿ ಯಾರು ಸಹ ಸರ್ಕಾರ ಸಹ ಮಾಡೋಕ್ಕಾಗಿಲ್ಲ ಆ ಶಾಸನ. ನಾವು ಇವತ್ತು ಹಂಗೆ ನಂದೇ ಕ್ಷೇತ್ರ, ಅದು ನನ್ನ ತಾಲೂಕು ಪಂಚಾಯತಿ ಕ್ಷೇತ್ರ. ನಾವು ಹಿಂಗೆಲ್ಲ ಹೋಗಿ ಕೇಳ್ಕೊಂಡಾಗ ಕನ್ನಡ ಇವ್ರ ಜೊತೆ ಎಲ್ಲ ಮಾತಾಡಿ ದರ್ಶಕರ ಜೊತೆ ಇವತ್ತು 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನ ನವೀಕರಣಗೊಳಿಸಿ ಭಾರಿ ಅದ್ಭುತವಾಗಿ ಒಂದು ಮಂಟಪನ ಮಾಡಿ ನಿಲ್ಲಿಸಿದ್ದಾರೆ.
ಇಂಥ ಒಂದು ವ್ಯಕ್ತಿಯ ಬಗ್ಗೆ ಇವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಸರಿಯಲ್ಲ. ಅವ್ರು ಆ ಥರ ಏನಾದ್ರು ಇದ್ರೆ ಅವರು ದಲಿತ ವಿರೋಧಿ ಅಂತ ಅವರು ಸಾಬೀತೆ ಮಾಡೋದಾದ್ರೆ ಅವ್ರು ಓಪನ್ ಆಗಿ ನಾನು ಕರಿತಾ ಇದ್ದೀನಿ, ಅವ್ರು ಎಲ್ಲಿಗೆ ಬೇಕಾದ್ರೂ ಕರೀಲಿ, ಅವ್ರು ಬರಲಿ ಅಥವಾ ಸಾಬೀತು ಮಾಡಕ್ಕೆ ಅವ್ರು ಕರೀಲಿ. ನಮ್ಮನ್ನ ಎಷ್ಟು ಜನ ದಲಿತರಿಗೆ ಅವ್ರು ಅನ್ಯಾಯ ಮಾಡಿದ್ದಾರೆ ಅದನ್ನ ಅವ್ರು ಪ್ರೂವ್ ಮಾಡಲಿ, ಅವಾಗ ನಾವು ಅದನ್ನ ಒಪ್ಕೊತೀವಿ ಅಂತ ನಾನು ಈ ಮೂಲಕ ಅವ್ರಿಗೆ ಎಚ್ಚರಿಕೆನ ಹೇಳ್ತೀನಿ. ಇಂಥ ಇಲ್ಲ ಸಲ್ಲದ ಒಬ್ಬ ಪಕ್ಷದ RPI ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಸತೀಶ್ ಅವರು ಇಂಥ ಕೆಲಸಗಳನ್ನ ಮಾಡಬಾರ್ದು. ಮತ್ತೆ ನಿನ್ನೆ ಸುಮ್ಮನೆ ತಾನು ಬೇಲೂರಿನಲ್ಲಿ ಯಾರೋ ಅವ್ರ ಜೊತೆ ಹಿಂಬಾಲಕರು ಸೇರಿ ಒಂದು ಸ್ಟ್ರೈಕ್ ಸಹ ಮಾಡಿದ್ರು. ಅದನ್ನ ಮಾಡಬಾರ್ದು, ನಿಲ್ಲಿಸ್ಬೇಕು. ಅವೆಲ್ಲ ತಪ್ಪಾಗುತ್ತೆ ಮಾಡೋದು. ಒಬ್ಬ ರಾಜಕೀಯ ವ್ಯಕ್ತಿನ ಜೊತೆಗೆ ಯಾರ್ದೋ ಮಾತು ಕೇಳಿ ಅವರ ಮಾತು ಕೇಳಿಬಿಟ್ಟಿವರು ಅವರ ವಿರುದ್ಧವಾಗಿ ಮಾಡೋದು ತಪ್ಪಿದೆ. ಆ ದೃಷ್ಟಿಯಿಂದ ಅವ್ರಿಗೆ ನಾನು ಅವ್ರನ್ನ ಈ ರೀತಿ ಎಲ್ಲ ಮಾಡೋದನ್ನ ಖಂಡಿಸ್ತೀನಿ. ಅವರು ಆ ಥರ ಏನಾದ್ರು ಇದ್ರೆ ಅವ್ರು ಪ್ರೂಫ್ ಇಟ್ಕೊಂಡು ಬರಲಿ. ಅವ್ರು ಬಂದ್ರೆ ನಾವು ವಿಚಾರ ಮಾಡಲಿಕ್ಕೆ ನಾವು ಯಾವತ್ತು ಬೇಕಾದ್ರೂ ತಯಾರಿದ್ದೀವಿ.